ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ರಶ್ಮಿ ಶೋ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ನಾನು ಕೂಡ ಅಷ್ಟೇ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ರೆಸಿಪಿ ಏನು ಅಂತ ನೋಡ್ಕೊಂಡು ಬರೋಣ. ಇವತ್ತು ಮೂತಿಚೂರ್ ಲಡ್ಡು ಮಾಡೋದು ಹೇಗೆ ಅಂತ ಸಿಂಪಲ್ ಆಗಿ ಮನೆಯಲ್ಲೇ ಕೂಡ ಬೇಕರಿ ಸ್ಟೈಲಲ್ಲಿ ಮಾಡ್ಕೊಳ್ಬೋದು. ಮೊದಲಿಗೆ ನಾನು 3-4 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಮತ್ತು 3-4 ಟೇಬಲ್ ಸ್ಪೂನ್ ಆಗುವಷ್ಟು ಬೆಣ್ಣೆನ ತಗೊಂಡು ಸೈಡಲ್ಲಿ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಬಿಸಿ ಮಾಡಿರೋಂಥದ್ದನ್ನ ಪ್ಯಾನ್ಗೆ ಸೇರಿಸ್ಕೊಂಡು ಇವಾಗ ನಾನು ಬನ್ಸಿ ರವೆ ಅಂದರೆ ಬನ್ಸಿ ರವೆಯಲ್ಲಿ 2 ಥರ ಬನ್ಸಿ ರವೆ ಬರುತ್ತೆ. ಒಂದು ಸಣ್ಣ ಬನ್ಸಿ ರವೆ, ಅದಕ್ಕಿಂತ ಸ್ವಲ್ಪ ದಪ್ಪ ರವೆ ಬರುತ್ತೆ. ಬನ್ಸಿ ರವೆಯಲ್ಲಿ ಅಂದರೆ ಗೋಧಿ ರವೆ ಅಂತಲೂ ಕೂಡ ಕರೀತಾರೆ ಇದನ್ನು. ಅದು ದಪ್ಪ ಸೈಜಲ್ಲಿರೋ ರವೆನ ತಗೊಳ್ಬೇಕು, ಯಾಕಂದರೆ ಉದುರಾಗಿ ನಮಗೆ ಮೂತಿಚೂರ್ ಲಡ್ಡು ಆಗಬೇಕಲ್ವ. ಸೊ ಹಾಗಾಗಿ ಸ್ವಲ್ಪ ದಪ್ಪ ರವೆನೇ ತಗೊಳ್ಳಿ. ಒಂದು 8-10 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಕೈ ಬಿಡ್ದೇನೆ ಚೆನ್ನಾಗಿ ಹುರ್ಕೊಳ್ಬೇಕು. ಇದು ನೋಡಿ ಕಲರ್ ಚೇಂಜ್ ಆಗಬೇಕು. ಕಲರ್ ಅಂದರೆ ಗೋಲ್ಡನ್ ಬ್ರೌನ್ ಬರಬೇಕು. ಈ ಥರ ತುಪ್ಪದಲ್ಲಿ ಹುರಿದಾಗ ಅಂತ ಘಮ ಬರಬೇಕು. ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕಾಗತ್ತೆ. ಇವಾಗ 8-10 ನಿಮಿಷ ನಾನು ಕೂಡ ಕೈ ಬಿಡದೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಪಕ್ಕದಲ್ಲಿ ಬಿಸಿ ನೀರು ಅಂದರೆ ಇದಕ್ಕೆ ನಾನು 1.5 ರವೆನ ತಗೊಂಡಿರೋದ್ರಿಂದ ಬೌಲಲ್ಲಿ, ಅದೇ ಬೌಲಲ್ಲಿ 3-4 ಕಪ್ ಆಗುವಷ್ಟು ನೀರನ್ನ ಚೆನ್ನಾಗಿ ಕಾಯಿಸ್ಕೊಂಡು, ಅಂದರೆ ತುಂಬ ಬಿಸಿ ಆಗಬೇಕು ಅಲ್ಲಿವರೆಗೂ ಬಿಸಿ ಮಾಡಿಕೊಂಡು ಈ ರವೆ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ. ಈಗ ನೀರನ್ನ ಸೇರಿಸ್ಕೊಂಡ್ಮೇಲೆ ಇದನ್ನು ಕೂಡ ಎಲ್ಲೂ ಗಂಟಾಗ್ದಂಗೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಇದನ್ನು ಕೂಡ ಒಂದು 5-6 ನಿಮಿಷ ಒಂದು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ನೋಡಿ ಈ ಥರ ಕೈ ಬಿಡದೆ ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡ್ತಾ ಒಂದು 5-10 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ನೋಡಿ ಇವಾಗ ರವೆನ ಬಿಸಿನೀರು ಹಾಕೊಂಡಿರೋದ್ರಿಂದ ಚೆನ್ನಾಗಿ ಅರಳ್ತಾ ಇದೆ. ಅಂದರೆ ನೀರನ್ನೆಲ್ಲ ಕುಡ್ಕೊಂಡು ಚೆನ್ನಾಗಿ ರವೆ ಅರಳುತ್ತೆ. ಈ ಮೂತಿಚೂರ್ ಲಡ್ಡಿಗೆ ನಾವು ಕರೆಕ್ಟಾಗಿ ಅಳತೆಯಲ್ಲಿ ಯಾವ ಕಪ್ಪಲ್ಲಿ ಅಥವಾ ಯಾವ ಗ್ಲಾಸಲ್ಲಿ ನಾವು ರವೆನ ತಗೊಳ್ತೀವಿ ಅದೇ ಅಳತೆದಲ್ಲಿ ಕರೆಕ್ಟಾಗಿ ನಾನು ಹೇಳಿರೋ ಹಾಗೆ 3-4 ಕಪ್ನ ತಗೊಳ್ಬೇಕಾಗತ್ತೆ. ಇಲ್ಲ ಅಂದರೆ ನೀರು ಸ್ವಲ್ಪ ಜಾಸ್ತಿ ಆದರೂ ಕೂಡ ರವೆಗೆ ನಮಗೆ ಅಷ್ಟು ಚೆನ್ನಾಗಿ ಉಂಡೆ ಕಟ್ಟೋಕ್ಕಾಗೋದಿಲ್ಲ. ಹಾಗೆ ರವೆಗೆ ನೀರು ಕಡಿಮೆ ಆದ್ರೂ ಅಷ್ಟೇ ಉಂಡೆ ಕಟ್ಟೋದಕ್ಕೆ ಹಿಂಸೆ ಆಗುತ್ತೆ. ಇದು ಕರೆಕ್ಟಾಗಿ ರವೆನ ಬೇಯಿಸ್ಕೊಳ್ಳೋದಕ್ಕೆ ನೀರನ್ನ ಕರೆಕ್ಟಾಗಿ ಸೇರಿಸ್ಕೊಳ್ಬೇಕಾಗತ್ತೆ. ಇವಾಗ ನೋಡಿ ನಾನು ಪ್ಲೇಟ್ನ ಮುಚ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಅಂದರೆ ಒಂದು 2-3 ನಿಮಿಷ ಪ್ಲೇಟ್ನ ಮುಚ್ಕೊಂಡು ಈ ಥರ ಅರಳಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ಇದಕ್ಕೆ ಫ್ಲೇವರ್ ಬೇಕಲ್ವಾ, ಸೊ ಹಾಗಾಗಿ ನಾನು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಅಥವಾ ನಿಮಗೆ ಏಲಕ್ಕಿ ಪುಡಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಇವಾಗ ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಕಲರ್ನ ಸೇರಿಸ್ಕೊತಾ ಇದ್ದೀನಿ, ಆರೆಂಜ್ ಕಲರು. ಮತ್ತು ಇದಕ್ಕೆ ವಾಟರ್ ಮೆಲನ್ ಶೀಟ್ಸ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಇದು ಸಿಕ್ಕಿಲ್ಲ ಅಂತಂದರೆ ಪರವಾಗಿಲ್ಲ, ಬಾದಾಮಿನ ಪೀಸ್ ಆಗಿ ಕಟ್ ಮಾಡಿಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಇದಕ್ಕೆ ಸೇರಿಸ್ಕೊಳ್ಬೋದು, ಅಥವಾ ಗೋಡಂಬಿ ಪೀಸ್ ಕೂಡ ಹಾಕ್ಕೊಳ್ಬೋದು. ಇದನ್ನು ಮನೆಯಲ್ಲೇ ಬೇಕ್ರಿ ಸ್ಟೈಲಲ್ಲಿ ಹೇಗೆ ಮೂತಿಚೂರ್ ಲಡ್ಡನ್ನ ಮಾಡ್ತಾರೆ ಅದೇ ಟೇಸ್ಟ್ನ ಕೊಡುತ್ತೆ. ಬಟ್ ಇದನ್ನ ರವೆಲಿ ಯೂಸ್ ಮಾಡ್ತೀವಿ. ಬೇಕ್ರಿಲಿ ಅಂತಂದರೆ ಕಡಲೆ ಹಿಟ್ಟಲ್ಲಿ ಮಾಡ್ಕೋತಾರೆ ಅಷ್ಟೇ, ಡಿಫ್ರೆಂಟು. ಈ ಥರ ರವೆಯಿಂದ ಲಾಡುನ ಯಾವುದಾದ್ರೂ ಫಂಕ್ಷನ್ಗಳಿದ್ದಾಗ ಅಥವಾ ಹಬ್ಬಗಳಿದ್ದಾಗ ಈ ಥರ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಾವು ಯಾವುದೇ ರೀತಿ ಎಣ್ಣೆಲಿ ಕರ್ದಿಲ್ಲ, ಸೊ ಹಾಗಾಗಿ ಹೆಲ್ದಿಯಾಗೇ ಇರುತ್ತೆ ಈ ಲಾಡು. ನೋಡಿ ಇವಾಗ ಕಲರು ಎಲ್ಲ ರವೆಗೂ ಮಿಕ್ಸ್ ಆಗಬೇಕು, ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಎಷ್ಟು ಸ್ವೀಟ್ಗೆ ಸಕ್ಕರೆ ಬೇಕು ಅಷ್ಟನ್ನ ಸೇರಿಸ್ಕೊತಾ ಇದ್ದೀನಿ. ನಾನು 1.5 ಕಪ್ ಆಗುವಷ್ಟು ರವೆಗೆ 1 ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ನನಗೆ ಸ್ವೀಟ್ಸು ಸ್ವಲ್ಪ ಕಡಿಮೆನೇ ಬೇಕು, ಸೊ ಹಾಗಾಗಿ ನಾನು 1 ಕಪ್ಪು ಸಕ್ಕರೆನ ತಗೊಳ್ತಾ ಇದ್ದೀನಿ 1.5 ಕಪ್ ರವೆಗೆ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟನ್ನ ನೋಡಿ ತಗೊಳ್ಳಿ. ಇವಾಗ ನೋಡಿ ಮೆಲ್ಟ್ ಆಗ್ತಿದೆ ಸಕ್ಕರೆ. ಇದೆಲ್ಲ ಸಕ್ಕರೆ ಪಾಕದಲ್ಲಿ ಚೆನ್ನಾಗಿ ರವೆ ಹೊಂದ್ಕೊಳ್ಬೇಕು, ಅಲ್ಲಿವರೆಗೂ ಮಿಕ್ಸ್ನ ಮಾಡ್ಕೊಳ್ಳೋಣ. ಈ ಸಕ್ಕರೆ ಹಾಕೊಂಡಿರೋದ್ರಿಂದ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡ್ಕೊಳ್ಬೇಕು, ಯಾಕಂದರೆ ಸಕ್ಕರೆ ಪಾಕ ಮೆಲ್ಟ್ ಆಗ್ತಾ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಿಕ್ಸ್ನ ಮಾಡ್ಕೊಳ್ತಾ ಬನ್ನಿ.
ನೋಡಿ ಇವಾಗ ಸಕ್ಕರೆ ಎಲ್ಲ ಮೆಲ್ಟ್ ಆಗಿದೆ. ಇವಾಗ ನಾನು ಒಂದು 6-7 ಲವಂಗನ ಸೇರಿಸ್ಕೊತಾ ಇದ್ದೀನಿ. ಈ ಟೈಮಲ್ಲೇ ಸೇರಿಸ್ಕೋಬೇಕು, ಇಲ್ಲ ಅಂದರೆ ಲವಂಗದ ಫ್ಲೇವರು ತುಂಬಾ ಆಗೋಗುತ್ತೆ. ಸೊ ಹಂಗಾಗಿ ತಿನ್ನೋಕ್ಕಾಗಲ್ಲ. ಅದಕ್ಕೆ ನಾವು ಈ ಟೈಮಲ್ಲೇ ಸೇರಿಸ್ಕೊತು ಅಂತಂದರೆ ನಾರ್ಮಲ್ಲಾಗಿ ಟೇಸ್ಟ್ನ ಕೊಡುತ್ತೆ. ಇವಾಗ ಲವಂಗನ ಹಾಕ್ಕೊಂಡ್ಮೇಲೆ ಒಂದು 2-3 ನಿಮಿಷ ಪ್ಲೇಟ್ನ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇವಾಗ ನೋಡ್ತಾ ಇರ್ಬೋದು 3/4% ಬೆಂದಿದೆ. ಇದು ಇನ್ನೊಂದು 1/4% ಬೇಯಿತು ಅಂತ ಅಂದರೆ ತುಂಬ ಪರ್ಫೆಕ್ಟಾಗಿ ಲಡ್ಡು ಮಾಡೋದಕ್ಕೆ ಕರೆಕ್ಟಾಗಿ ಆಗುತ್ತೆ. ನೋಡಿ, ನೀವು ಸಿಮ್ಮಲ್ಲಿ ಇಟ್ಕೊಂಡು ಪ್ಯಾನಲ್ಲಿ ಈ ಥರ ಉಂಡೆನ ಕಟ್ಕೊಳ್ಬೇಕು. ಈ ಥರ ಆದರೆ ಸಾಕು ಪರ್ಫೆಕ್ಟಾಗಿ ಲಡ್ಡು ಮಾಡೋದಕ್ಕೆ ಈ ರವೆ ಬೆಂದಿದೆ ಅಂತ. ನೋಡಿ, ಇವಾಗ ನಾನು ತಣ್ಣಗಾಗಿ ಒಂದು 10-15 ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಉಂಡೆ ಕಟ್ಟೋದಕ್ಕೆ ಸ್ವಲ್ಪ ನಾರ್ಮಲಾಗಿ ಬಿಸಿ ಇದ್ದರೆ ಸಾಕು. ಇದನ್ನು ಇವಾಗ ಒಂದು ಸ್ವಲ್ಪ ಕೈಗೆ ತುಪ್ಪನ ಹಚ್ಕೊಂಡು ಈ ಥರ ಉಂಡೆನ ಮಾಡ್ಕೊಳ್ಳೋಣ. ನಾ ತಗೊಂಡಿರೋ 1.5 ಬೌಲ್ ಆಗೋಷ್ಟು ರವೆಗೆ ಇಲ್ಲ ಅಂದರೂ 20-25 ಲಡ್ಡು ಆಗಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಲಡ್ಡು ಆಗಿದೆ ಅಂತ. ಸಾಫ್ಟಾಗಿ ಸ್ವೀಟಾಗಿ ತುಂಬ ಪರ್ಫೆಕ್ಟಾಗಿ, ಸ್ವೀಟು ಕೂಡ ಜಾಸ್ತಿ ಏನಾಗಿಲ್ಲ, ನಾರ್ಮಲ್ಲಾಗಿ ಇತ್ತು. ನೋಡ್ತಾ ಇರ್ಬೋದು ಎಷ್ಟು ಲಾಡುಗಳಾಗಿದೆ ಅಂತ. ಇದನ್ನ ಈ ರೀತಿ ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ. ಮಧ್ಯ ಈ ಥರ ವಾಟರ್ ಮಿಲನ್ ಶೀಟ್ಸ್ನ ಹಾಕೊಂಡ್ರೆ ತುಂಬ ಡೆಕೋರೇಷನ್ ಆಗಿ ಕಾಣಿಸುತ್ತೆ. ಈ ರೀತಿ ಸ್ವೀಟ್ನ ಮಾಡಿಕೊಂಡು ಬಾಕ್ಸ್ಗೆ ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ, ಇಲ್ಲ ಅಂದರೂ ಒಂದು ವಾರಗಟ್ಟಲೆ ತಿನ್ಬೋದು. ನೋಡಿ, ಈ ಲಡ್ಡುಗಳನ್ನೆಲ್ಲ ಇವಾಗ ನಾನು ಸ್ಟೋರೇಜ್ ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ 2 ಬಾಕ್ಸು ಅಥವಾ 3 ಬಾಕ್ಸ್ಗಳಿದೆ ಅಂತಂದರೆ ಈ ಥರ ಸ್ಟೋರೇಜ್ ಮಾಡಿ ಇಟ್ಕೊಳ್ಳಿ. ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ಫ್ರಿಜ್ಜಲ್ಲಿ ಇಡೋದಕ್ಕೂ ಕೂಡ ಈಸಿ ಆಗತ್ತೆ. ನೋಡಿ, ಇವಾಗ ಬಾಕ್ಸಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ನಾನು ಒಂದೇ ಥರ ಇರೋ 2 ಬಾಕ್ಸ್ಗಳಿಗೆ ಈ ಲಡ್ಡುನ ಹಾಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಮನೆಯಲ್ಲೇ ಸ್ವೀಟ್ನ ಯಾವ ರೀತಿ ಮಾಡ್ಕೊಳ್ಬೋದು ಬೇಕ್ರಿ ಸ್ಟೈಲಲ್ಲಿ ಅಂತ. ಈ ಸ್ವೀಟ್ಸ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೇನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಹಾಗೆ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು, ಹಾಗೆ ಈ ರೆಸಿಪಿಗೆ ಒಂದು ಲೈಕ್ ಕೊಟ್ಟು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.